ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ನೀವು ಇದೇ ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಮಂಗಳವಾರದ ಸಂಚಿಕೆಯಲ್ಲಿ ಶ್ರೇಷ್ಠ ತಾಂಡವ್ ಜೊತೆ ಸಂಕ್ರಾಂತಿ ಹಬ್ಬನ ಆಚರಿಸಿ ಇನ್ಮುಂದೆ ನಾವು ನಮ್ಗೆ ಇಷ್ಟ ಬಂದಿರೋ ಹಾಗೆ ಖುಷಿಯಾಗಿ ಇರೋಣ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಅಲ್ಲಿ ಕನ್ಸಲ್ಲೂ ಊಹೆ ಮಾಡ್ದಿರೋ ತರ ಶ್ರೇಷ್ಠ ಅವಳ ವರ್ಷನ ತೋರ್ಸೋದಕ್ಕೆ ಶುರು ಮಾಡಿರ್ತಾಳೆ. ಮನೆಯಲ್ಲಿ ಯಾವುದೇ ಕೆಲಸನೂ ಮಾಡದೆ ಅಡುಗೆನೂ ಮಾಡದೆ ಆಫೀಸ್ಗೆ ಹೋಗ್ತಾಳೆ. ತಾಂಡವ್ ಹಸು ತಾಳಲಾಗದೆ ಶ್ರೇಷ್ಠ ಬಗ್ಗೆ ಬೇಸರ ಕೂಡ ಮಾಡ್ಕೊಳ್ತಾನೆ. ಶ್ರೇಷ್ಠನ ಈ ವರ್ತನೆ ನೋಡಿ ತಾಂಡವ್ಗೆ ಬೇಜಾರು ಬಂದಿರುತ್ತೆ. ನನಗಂತೂ ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ, ಆಫೀಸ್ ಕ್ಯಾಂಟಲ್ಲೇ ತಿನ್ನು ಅಥವಾ ಆರ್ಡರ್ ಮಾಡ್ಕೋ, ಇಬ್ರು ಫ್ರೀ ಆದಾಗ ಒಟ್ಟಿಗೆ ಸೇರಿ ಅಡುಗೆ ಮಾಡೋಣ ಅಂತ ಶ್ರೇಷ್ಠ ತಾಂಡವ್ ಹತ್ರ ಹೇಳ್ತಾಳೆ. ಶ್ರೇಷ್ಠ ಅಡುಗೆ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರ್ತಿರೋದು ತಾಂಡವ್ಗೆ ಹಿಂಸೆ ಆಗೋಕೆ ಶುರು ಆಗುತ್ತೆ. ಮಧ್ಯಾಹ್ನ ಕೂಡ ಊಟದ ಟೈಮಲ್ಲಿ ಮಾಮೂಲಿ ಅಂತೆ ಡಬ್ಬಿ ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಆಮೇಲೆ ಅವನಿಗೆ ಅರ್ಥ ಆಗುತ್ತೆ ನಾನು ಶ್ರೇಷ್ಠ ಜೊತೆ ಇರೋದು ಬಾಕ್ಸ್ ತಂದಿಲ್ಲ ಅಂತ. ಆಗ್ಲೂ ಶ್ರೇಷ್ಠ ಹೋಟೆಲಿಂದ ಫುಡ್ ಆರ್ಡರ್ ಮಾಡಿ ಅದನ್ನ ತಿನ್ನುವಂತೆ ತಾಂಡವ್ಗೆ ಹಿಂಸೆ ಕೊಡ್ತಾಳೆ. ನನಗೆ ಹೋಟೆಲ್ ಊಟ ಬೇಡವೇ ಬೇಡ ಅಂತ ತಾಂಡವ್ ಬೇಜಾರಿಂದ ಅಲ್ಲಿಂದ ಎದ್ದು ಹೋಗ್ತಾನೆ. ಈ ಕಡೆ ತನ್ನ ಮಗಳ ಜೀವನ ಹಾಳಾಯ್ತಲ್ಲ ಅಂತ ಸುನಂದ ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತಾರೆ. ಭಾಗ್ಯ ಜೀವನ ಸರಿ ಮಾಡ್ತೇನೆ ಅಂತ ನೀವೆಲ್ಲರೂ ತಾಂಡವನನ್ನ ಮನೆ ಬಿಟ್ಟು ಹೋಗುವಾಗ ಮಾಡಿದ್ರಿ. ನನ್ನ ಅಳಿಯ ಮನೆಗೆ ಬರೋರ್ಗೂ ನಾನು ಪ್ರತಿದಿನ ಭಾಗ್ಯ ಕೈಯಲ್ಲಿ ದೇವ್ರ ಮುಂದೆ ದೀಪ ಬೆಳಗಿಸ್ತೇನೆ ಅಂತ ಹರಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲೇ ಭಾಗ್ಯ ಕೆಲಸದಿಂದ ಮನೆಗೆ ಬರ್ತಾಳೆ. ಅಮ್ಮ, ಪ್ರತಿದಿನ ನೀನು ಇದೇ ವಿಚಾರವಾಗಿ ಜಗಳ ತೆಗಿಬೇಡ ದಯವಿಟ್ಟು ಅಂತ ಮನವಿ ಮಾಡ್ಕೊಳ್ತಾಳೆ. ನನ್ನ ಮಗ ಈ ಮನೆಗೆ ವಾಪಸ್ ಒಂದೇ ಬರ್ತಾನೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಆದಷ್ಟು ಬೇಗ ಅವನಿಗೆ ಶ್ರೇಷ್ಠಳ ನಿಜವಾದ ಬುದ್ಧಿ ಏನು ಅನ್ನೋದು ಅರ್ಥ ಆಗೇ ಆಗುತ್ತೆ. ಅವನು ಶ್ರೇಷ್ಠ ಜೊತೆ ಜಾಸ್ತಿ ದಿನ ಉಳಿಯೋದಕ್ಕೆ ಚಾನ್ಸೇ ಇಲ್ಲ ಅಂತ ಕುಸುಮ ಕಡ್ಡಿ ತುಂಡು ಮಾಡಿದ ಹಾಗೆ ಮಾತಾಡ್ತಾರೆ. ಕುಸುಮ ಈ ಮಾತು ಹೇಳಿ ಬಾಯಿ ಮುಚ್ಚೋಷ್ಟ್ರೊಳಗೆ ಮನೆ ಬಾಗಿಲಲ್ಲಿ ತಾಂಡವ್ ಲಗೇಜ್ ಸಮೇತ ಬಂದು ನಿಂತಿರ್ತಾನೆ. ತಾಂಡವ್ನ ನೋಡಿ ಎಲ್ಲರಿಗೂ ಒಂದ್ ಕ್ಷಣ ಆಶ್ಚರ್ಯ ಆಗುತ್ತೆ. ಇದು ಕನ್ಸೋ ನಿಜಾನೋ ಅಂತ ಗೊತ್ತಾಗದೆ ಕುಸುಮ ಒಂದ್ಸರಿ ಕೈ ಚುಟ್ಟೋದಕ್ಕೆ ಪೂಜಾ ಹತ್ರ ಹೇಳ್ತಾರೆ. ತಾಂಡವ್ ನಿಜವಾಗ್ಲೂ ಮನೆಗೆ ವಾಪಸ್ ಬಂದಿರೋ ವಿಚಾರ ಗೊತ್ತಾಗಿ ಸುನಂದ ಕುಸುಮ ಅವರನ್ನ ಒಳಗೆ ಬರ್ಮಾಡ್ಕೊಳ್ತಾರೆ. ತಾಂಡವ್ಗೆ ಜ್ಯೂಸ್ ಮಾಡಿಕೊಡೋದಕ್ಕೆ ಸುನಂದ ಮಗಳು ಭಾಗ್ಯ ಹತ್ರ ಹೇಳ್ತಾರೆ. ಆಗ ಮಗ ಮನೆಗೆ ಬಂದಿರೋ ಸುದ್ದಿ ಗೊತ್ತಾದ್ಮೇಲೆ ಧರ್ಮರಾಜ್ ಕೂಡ ಕೆಳಗೆ ಬರ್ತಾರೆ. ನಾನು ಯಾವುದೋ ವಿಷಗಳಿಗೆಯಲ್ಲಿ ಮನೆ ಬಿಟ್ಟು ಹೋದೆ, ಆದರೆ ಅಪ್ಪ ಅಮ್ಮ ನಿಮ್ಮಿಬ್ಬರನ್ನ ಬಿಟ್ಟು ನನಗೆ ಇರೋದಕ್ಕೆ ಆಗ್ತಾ ಇಲ್ಲ. ನನಗೆ ನನ್ನದೇ ಆದ ಕೆಲವು ಜವಾಬ್ದಾರಿಗಳು ಇದೆ. ಈ ಮನೆ ನಂದು, ನೀವೆಲ್ಲರೂ ನನ್ನವರು, ಅದಕ್ಕೆ ನಾನು ಅವಳನ್ನು ಬಿಟ್ಟು ವಾಪಸ್ ಬಂದೆ ಅಂತ ಮೊಸಳೆ ಕಣ್ಣೀರು ಹಾಕಿ ಅಪ್ಪನ್ನ ತಬ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾನೆ ತಾಂಡವ್. ತಾಂಡವ್ ಮಾಡ್ತಾ ಇರೋದು ನಾಟಕ ಅಂತ ಧರ್ಮರಾಜ್ ಭಾಗ್ಯ ಎಲ್ಲರಿಗೂ ಗೊತ್ತಾಗುತ್ತೆ. ಆದರೆ ಕುಸುಮ ಸುನಂದ ಮಾತ್ರ ತಾಂಡವ್ ಪರ ನಿಲ್ತಾರೆ. ತಾಂಡವ್ ಯಾವ ಉದ್ದೇಶದಿಂದ ಮನೆಗೆ ವಾಪಸ್ ಬಂದಿದ್ದಾನೆ, ಈ ವಿಷಯ ಶ್ರೇಷ್ಠಾಗಿ ಗೊತ್ತಾದ್ರೆ ಅಲ್ಲಿನ್ನೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಶುಭ ದಿನ. ಧನ್ಯವಾದಗಳು.